ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತಿನ ಬ್ಲಾಗಲ್ಲಿ ನಾವು ಕೆಲಸ ಮಾಡೋದು ತಲಕಾಡಲ್ಲಲ್ವ. ಸೊ ತಲಕಾಡಲ್ಲಿ ಇಲ್ಲಿ ಊರ ಹಬ್ಬ ಮಾಡ್ತಾರೆ, ಜಾತ್ರೆ. ಸೊ ಅದ್ರದ್ದು ಬ್ಲಾಗ್ ಅಂತ ಏನಿಲ್ಲ, ಜಸ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲಿ 3 ದಿನಗಳ ಕಾಲ ಹಬ್ಬನ ಮಾಡ್ತಾರೆ. ಅಂದರೆ ಫಸ್ಟ್ನೇ ದಿನ ಬಂಡಿ ಇರುತ್ತೆ, 2ನೇ ದಿನ ಉತ್ಸವ ಇರುತ್ತೆ, 3ನೇ ದಿನ ಅಗ್ಗಿಸ್ಟಿಕೆ ಅಂತ ಹೇಳಿ ಮಾಡ್ತಾರೆ, ಮತ್ತು 4ನೇ ದಿವಸ ಹಿಂಡಿಗುಳಿ ಅಂತ ಹೇಳಿ ಮಾಡ್ತಾರೆ. ಅದು ಫೈನಲ್ಲಾಗಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ವಿಶೇಷವಾಗಿ ಕೂಡ ಮಾಡ್ತಾರೆ. ಸೊ ನಾವಿಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಇವಾಗ 4 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಹಬ್ಬನ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಹಾಗೆ ಇಲ್ಲಿ ಹಬ್ಬ ನಡೀತಾ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಶಾಪಲ್ಲಿ ತುಂಬಾ ಕೆಲಸ ಇರ್ತಿತ್ತು, 3 ದಿವಸದಿಂದ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಸೊ ನಾನು ಆಗಲೇ ಹೇಳ್ದಂಗೆ 3 ದಿನಗಳ ಕಾಲ ಇಲ್ಲಿ ಹಬ್ಬ ನಡೆಯುತ್ತೆ. ಮೊದಲನೇ ದಿನ ಬಂಡಿ ಉತ್ಸವ ಇರುತ್ತೆ. ಬಂಡಿ ಆ್ಯಕ್ಚುಲಿ ಮಧ್ಯಾಹ್ನ ಒಂದು 3 ಗಂಟೆಗೆ ಸ್ಟಾರ್ಟ್ ಆದರೆ 6 ಗಂಟೆವರೆಗೂ ಇರುತ್ತೆ. ಅವತ್ತಿನ ದಿನವೇ ಮಡೆ ಉಯ್ಯೋದು ಅಂತ ಹೇಳಿ ಕೂಡ ಮಾಡ್ತಾರೆ ತುಂಬ ಜನ. ನಾನು ಅದೊಂದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ. ಇಲ್ಲಿ ತುಂಬ ಜನ ಎಲ್ಲ ಮಡಕೆ, ಸೌದೆ, ಪಾತ್ರೆ ಎಲ್ಲ ಕೂಡ ತೊಗೊಂಡು ಹೋಗ್ತಾಯಿದ್ರು. ಅವಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆ ಟೈಮಲ್ಲಿ ನನಗೆ ಕೆಲಸ ಮಾಡ್ತಾಯಿದ್ದಿದ್ದ ಟೆನ್ಷನಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅವತ್ತೇ ಮಡೆ ಉಯ್ಯೋದನ್ನು ಕೂಡ ಮಾಡ್ತಾರೆ ಕೆಲವರೆಲ್ಲ. ಒಂದಷ್ಟು ಜನ ಅವತ್ತು ಮಡೆ ಒಯ್ತಾರೆ, ಕೆಲವರೆಲ್ಲ ಗುರುವಾರ ಕೂಡ ಮಡೆ ಒಯ್ತಾರೆ. ಸೊ 2ನೇ ದಿನ ಬಂದು ಉತ್ಸವ ಇರುತ್ತೆ. ಗ್ರಾಮ ದೇವತೆ ವಿಗ್ರಹ ಏನಿರುತ್ತೆ ಅದನ್ನು ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಬರ್ತಾರೆ. ಸೊ ತಾಯಿಯ ಉತ್ಸವ ಇರುತ್ತೆ 2ನೇ ದಿನ. ಅದನ್ನಂತೂ ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಹಂಗಿರುತ್ತೆ. ಅದು ಆ್ಯಕ್ಚುಲಿ ಬೆಳಗ್ಗಿನ ಜಾವನೇ ಮಾಡ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2 ಗಂಟೆವರೆಗೂ ಆಗುತ್ತೆ. ಸೊ 3ನೇ ದಿನ ಬಂದು ಅಗ್ಗಿಸ್ಟಿಕೆ ಇರುತ್ತೆ. ಸೊ ಅದನ್ನಂತೂ ನೋಡಲಿಕ್ಕೆ ಮೈ ರೋಮಾಂಚನ ಅನ್ನೋ ಥರ ಇರುತ್ತೆ. ಏನಂತ ಹೇಳಿದ್ರೆ 3 ಕಾವಲಿರುವಂಥ ಒಂದು ಮರದ ಇದನ್ನು ನೆಟ್ಟಿರ್ತಾರೆ. ಅದ್ರ ಮೇಲೆ ಒಂದು ಮಡಿಕೆನ ಇಟ್ಟು ಆ ಮಡಿಕೆಗೆ ಕಟ್ಟಿಗೆಗಳನ್ನು ಹಾಕಿ ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿರ್ತಾರೆ. ಅದು ಇಡೀ ರಾತ್ರಿ ಉರಿತಾ ಇರುತ್ತೆ, ತುಂಬಾ ಬೆಂಕಿ ಆಗಿರುತ್ತೆ. ಅದನ್ನು ಮಾರನೇ ದಿವಸ ಬೆಳಗ್ಗೆ 10 ಗಂಟೆಗೆ ಅಲ್ಲಿ ದೇವಸ್ಥಾನದ ಅರ್ಚಕರು ಏನಿರ್ತಾರಲ್ಲ, ಉರಿಗಣ್ಣಮ್ಮ ಅಂತ ಹೇಳಿ ದೇವಸ್ಥಾನ ಇದೆ ಒಳಗಡೆ, ಅಲ್ಲಿ ಅರ್ಚಕರು ಏನಿರ್ತಾರೆ ಅವರು ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಇಡೀ ತಲಕಾಡನ್ನು ಬರ್ತಾರೆ. ಸೊ ಅದಂತೂ ಹೇಳೋದಕ್ಕಾಗಲ್ಲ, ಅಷ್ಟು ಮೈ ರೋಮಾಂಚನ ಅನಿಸೋ ಥರ ಇರುತ್ತೆ. ಸೊ ಅದನ್ನಂತೂ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಇದನ್ನು ಅಗ್ಗಿಸ್ಟಿಕೆ ಅಂತಲೂ ಹೇಳ್ತಾರೆ, ಹಾಗೆ ಉರಿಗಣ್ಣಮ್ಮನ ಮೆರವಣಿಗೆ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ರೀತಿಯಾಗಿ 3 ದಿನಗಳ ಕಾಲ ಹಬ್ಬ ನಡೆಯುತ್ತೆ. ಹಾಗಾಗಿ ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದೆ. ಇದು ಮೂಲ ದೇವಸ್ಥಾನ, ಬಂಡಾರಸಮ್ಮನ ದೇವಸ್ಥಾನ. ಸೊ ಇಲ್ಲಿ ತುಂಬಾ ಜನ ಇದ್ದರು. ನಾನು ಆ್ಯಕ್ಚುಲಿ 3ನೇ ದಿನ ಅಷ್ಟು ರಶ್ ಇರಲ್ವೇನೋ ಅಂದ್ಕೊಂಡು ಬಂದೆ, ನೋಡಿದ್ರೆ ತುಂಬಾ ಜನ ಇದ್ದರು. ಸೊ ನಾನು ಇಲ್ಲಿ ಬಂದು ಕರ್ಪೂರ ಹಚ್ಚಿ ಧೂಪನ ಹಾಕಿ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಹಾಗೆ ಒಂದಷ್ಟು ಸ್ವಲ್ಪ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಇಲ್ಲಿನೂ ಕೂಡ ಅಷ್ಟೇ ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಬಂದ್ರಂತೂ. ನಾನು ಅವಾಗವಾಗ ಬರ್ತಾ ಇರ್ತೀನಿ. ಇಲ್ಲಿ ಪ್ರತಿ ಮಂಗಳವಾರ ಕೂಡ ವಿಶೇಷ ಪೂಜೆ ಇರುತ್ತೆ. ಅದರಲ್ಲೂ ಕೂಡ ರಾಹು ಕಾಲದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಈ ದೇವರಿಗೆ. ಹಾಗಾಗಿ ನಾನು ಯಾವಾಗಾದರೂ ಬೇಜಾರು ಅನ್ನಿಸ್ದಾಗೆಲ್ಲ ಬರ್ತಾ ಇರ್ತೀನಿ. ಇಲ್ಲಿಗೆ ಬಂದರೆ ಏನೋ ಒಂದು ಸಮಾಧಾನ, ಖುಷಿ, ನೆಮ್ಮದಿ ಅನ್ನೋ ಥರ ಇರುತ್ತೆ ಫೀಲು. ಸೊ ಹಾಗಾಗಿ ನಾನು ಅವಾಗವಾಗ ಬರ್ತಾ ಇರ್ತೀನಿ. ಆದರೂ ಕೂಡ ಇವತ್ತು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ದೇವಿ ಅಲಂಕಾರ ಅಂತೂ
ತುಂಬಾ ಕಣ್ಣಿಗೆ ತೃಪ್ತಿ ಆಗೋ ಥರ ಇತ್ತು ಅಂತ ಹೇಳ್ಬೋದು. ಸೊ ದೇವ್ರನ್ನ ನೋಡ್ತಾ ಇದ್ರೆ ಅಲ್ಲೇ ಇರೋಣ ಅಂತ ಅನ್ಕೊಂಡೆ. ಒಂದು 20 ನಿಮಿಷ ನಾನು ದೇವಸ್ಥಾನದಲ್ಲೇ ಇದ್ದೆ. ವಿಡಿಯೋ ಮಾಡ್ಕೊಳ್ಳೋದಕ್ಕಂತ ಅಲ್ಲ, ಅಲ್ಲಿ ಒಂದು ರೀತಿ ಸಮಾಧಾನ ಇತ್ತು, ಹಾಗಾಗಿ ತುಂಬ ಹೊತ್ತು ಅಲ್ಲೇ ಕುತ್ಕೊಂಡಿದ್ದೆ ನಾನು. ಹೊರಗಡೆ ಒಂದು ಬಸವಣ್ಣ ಕೂಡ ಇದ್ದರು, ಅವ್ರಿಗೆ ಕೂಡ ನಮಸ್ಕಾರನ ಮಾಡಿಕೊಂಡು ನಾನು ಅಲ್ಲಿ ಪಾದ ಎಲ್ಲ ಇಟ್ಟಿರ್ತಾರಲ್ವ, ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆನಂತರ ಒಳಗಡೆ ಹೋದೆ. ಒಳಗಡೆ ನಿಮಗೆ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ, ಹೊರಗಡೆ ಕೂಡ ತುಂಬಾ ಚೆನ್ನಾಗಿದೆ, ಒಳಗಡೆ ಹೋದರೂ ಕೂಡ ಇನ್ನೂ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಾಗಿರೋದ್ರಿಂದ ಜನ ಜಾಸ್ತಿ ಇದ್ದರೂ ಕೂಡ ತುಂಬ ರಶ್ ಅಂತ ಏನು ಅನಿಸಲ್ಲ. ಸೊ ಒಳಗಡೆ ಹೋದೆ ನಾನು. ಒಳಗಡೆ ಹೋಗಿ ಗರ್ಭಗುಡಿಗೆ ಹೋದರೆ ಅಲ್ಲಿನೂ ಕೂಡ ತುಂಬಾ ಜನ ಇದ್ದರು. ಸೊ ನಾನು ಏನಪ್ಪ ಇಷ್ಟೊಂದು ರಶ್ ಇದ್ದಾರೆ, ದೇವ್ರ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಏನಿಲ್ಲ, ದೇವ್ರ ದರ್ಶನ ನೀಟಾಗಾಯಿತು. ತುಂಬಾ ರಶ್ ಇದ್ದರೂ ಕೂಡ ಒಬ್ಬೊಬ್ಬರನ್ನೇ ಬಿಡ್ತಾಯಿದ್ರು, ಸೊ ಈಸಿಯಾಗಿ ದರ್ಶನ ಕೂಡ ಚೆನ್ನಾಗಾಯಿತು. ಸೊ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಹೋಗಿ ಏನು ಬಿಡ್ತಾರೇನೋ ಅಂತ ಅಂದ್ಕೊಂಡೆ. ಬಟ್ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಕೂಡ ಟೈಮ್ ಸಿಕ್ತು ನಮಗೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಆಮೇಲೆ ಸ್ವಲ್ಪ ಜನ ಕಡಿಮೆ ಆದರು. ಆಮೇಲೆ ದೇವ್ರದ್ದು ಒಂದು ಫೋಟೋ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು, ಅದಕ್ಕೋಸ್ಕರ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಒಂದು ಫೋಟೋ ಕೂಡ ತೊಗೊಂಡೆ. ಸೊ ನಾನು ಆಗಲೇ ಹೇಳ್ದಂಗೆ ದೇವಿಗೆ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಥರದ ಹೂಗಳು ಕೂಡ ಅಲ್ಲಿ ಇತ್ತು. ಹಾಗೆ ದೇವಿಗೆ ವಿಶೇಷವಾದ ಅಲಂಕಾರ ಅಂದರೆ ವೀಳ್ಯದೆಲೆಯಿಂದ ಅಲಂಕಾರನ ಮಾಡ್ತಾರೆ. ಅದು ತುಂಬಾ ನೋಡಲಿಕ್ಕೆ ಕಣ್ಣಿಗೆ ಅದ್ಭುತವಾಗಿರುತ್ತೆ. ಸೊ ಪ್ರತಿ ಮಂಗಳವಾರ ಕೂಡ ಇಲ್ಲಿ ನಿಂಬೆಹಣ್ಣಿನ ಆರತಿ ಮಾಡೋದಾಗಿರ್ಬೋದು ಅಥವಾ ವೀಳ್ಯದೆಲೆ ಅಲಂಕಾರ ಮಾಡೋದಾಗಿರ್ಬೋದು, ತುಂಬ ಥರದ ಅಲಂಕಾರಗಳೆಲ್ಲ ಕೆಲವು ಟೈಮ್ ಮಾಡ್ತಾಯಿರ್ತಾರೆ. ನವರಾತ್ರಿಲಂತೂ 9 ದಿವಸಗಳ ಕಾಲ 9 ಥರದ ಅಲಂಕಾರನ ಮಾಡ್ತಾರೆ. ಎಷ್ಟು ಅವಾಗ ಚೆನ್ನಾಗಿರುತ್ತೆ ಅಂದರೆ ದೇವ್ರನ್ನ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಇಲ್ಲಿ ಹೋಗ್ತಾ ಇರ್ತೀನಿ, ದೇವ್ರ ಹತ್ರ ಬೇಡ್ಕೊತಾ ಇರ್ತೀನಿ, ನಮ್ಗೆ ಒಳ್ಳೆ ಬಿಸ್ನೆಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ದೇವ್ರನ್ನ ದರ್ಶನ ಮಾಡಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ಇನ್ನೊಂದೇನು ಹೇಳ್ಬೇಕಂತ ಹೇಳಿದರೆ, ಈ 5 ಡೇಸ್ ಏನಿರುತ್ತೆ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿಂದ ಹೊರಗಡೆ ಬಂದು ಕೂತ್ಕೊಂಡೆ. ಹೊರಗಡೆ ಕೂತ್ಕೊಂಡ್ರು, ಒಳಗಡೆ ಕೂತ್ಕೊಂಡಿದ್ನಲ್ವ, ಹೋಗೋಣ ಅಂತ ಅಂದ್ಕೊಂಡೆ. ಆದರೂ ಬಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನಿಸ್ತು. ಮತ್ತು ಅಲ್ಲಿ ಹಾಲ್ ಇದೆಯಲ್ವ, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅಲ್ಲಿಂದ ಬಂದು ಡೋರ್ ತನಕ ಬಂದೆ, ಮತ್ತೆ ಡೋರ್ ಹತ್ರ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಏನೋ ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿಬಿಟ್ಟು. ಎಷ್ಟೊತ್ತು ಕೂತ್ಕೊಂಡಿದ್ರು, ಇನ್ನೊಂದು ಸ್ವಲ್ಪ ಹೊತ್ತು ಕೂತಿರೋಣ ಅನ್ನಿಸ್ತಾ ಇತ್ತು. ಮತ್ತೆ ಪ್ರದಕ್ಷಿಣೆ ಬಂದೆ, ಮತ್ತೆ ಕೂತ್ಕೊಂಡೆ. ಆಮೇಲೆ ಅಲ್ಲಿ ಅರ್ಚಕರು ಗೊತ್ತಿರೋರೇ ಆಗಿರೋದ್ರಿಂದ ಎಲ್ಲರೂ ಮಾತಾಡಿಸ್ತಾ ಇದ್ರು. ಆಮೇಲೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. 3 ದಿನಗಳ ಕಾಲ ಹಬ್ಬಗಳ ಆಚರಣೆ ಒಂದು ಕಡೆ ಆದರೆ, ಅವರ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಹಾಡು, ಡ್ಯಾನ್ಸು, ಆ ಥರದ್ದೆಲ್ಲ ಒಂದಷ್ಟು ಕುಣಿಯೋದು ಎಲ್ಲ ಇರುತ್ತೆ ಅವ್ರಿಗೆ. ಸೊ ಡ್ಯಾನ್ಸನ್ನೆಲ್ಲ ಕೂಡ ಕರೆಸಿದ್ರು. ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನೈಟ್ ಇದ್ದಿದ್ದ ಕಾರಣ. ಹಾಗೆ ಸಾಂಗ್ಗಳಂತೂ ಬೆಳಗ್ಗೆಯಿಂದ ಸಂಜೆವರೆಗೂ 3-4 ಕಡೆಯಿಂದ ಹಾಕ್ತಾಯಿದ್ರು. ನನಗಂತೂ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು, ಸಖತ್ತು ಎಂಜಾಯ್ ಮಾಡಿದೆ. ಆನಂತರ ಶಾಪಿಗೆ ಹೊರಡೋಣ ಅಂದ್ಕೊಂಡು ಬರ್ತಾಯಿದ್ದೆ. ದಾರಿನಲ್ಲಿ ನಮ್ಮ ಕಸ್ಟಮರ್ ಒಬ್ಬರು ಅಲ್ಲಿರೋ ಭಕ್ತಾದಿಗಳಿಗೆ, ಅಂದರೆ ಸರ್ಕಲ್ ಅದು, ಸೊ ಅಲ್ಲಿ ಸಾರ್ವಜನಿಕರು ಏನಿರ್ತಾರೆ ಅವರಿಗೆಲ್ಲ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ, ಸೌತೆಕಾಯಿ ಎಲ್ಲ ಕೊಡ್ತಾಯಿದ್ರು. ಇವಾಗ ಸ್ವಲ್ಪ ಬಿಸಿಲುಗಾಲ ಆಗಿರೋದ್ರಿಂದ ಒಳ್ಳೆ ಪದಾರ್ಥಗಳನ್ನೇ ಕೊಡ್ತಾಯಿದ್ರು ಅಂತ ಹೇಳ್ಬೋದು. ಸೊ ಅಲ್ಲಿ ಒಂದು ಲೋಟ ಮಜ್ಜಿಗೆನ ಈಸ್ಕೊಂಡು ಕುಡ್ಕೊಂಡು ನಾನು ಆನಂತರ ಶಾಪಿಗೆ ಬಂದೆ. ಬಟ್ ಅವರಿಗೆ ಹೇಳ್ತಾಯಿದ್ದೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಆ ರೀತಿ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅವರು ದೇವರಿಗೆ ಅರ್ಕೆನ ಮಾಡಿಕೊಂಡು ಆ ಸೇವೆನ ಮಾಡ್ತಾಯಿರ್ತಾರೆ. ಸೊ ಆವಾಗ ನಾವು ಕುಡಿದಾಗ ಅದನ್ನು ಅಥವಾ ತಿಂದಾಗ ಒಳ್ಳೇದಾಗ್ಲಪ್ಪ ಅವ್ರಿಗೆ ಅಂತ ಅಂದ್ಕೊಳ್ಬೇಕು ಆ್ಯಕ್ಚುಲಿ ಹೇಳ್ಬಿಟ್ಟು ಬಂದೆ ನಾನು. ಯಾಕಂದರೆ ಅದು ಅವ್ರಿಗೆ ಒಂದು ತೃಪ್ತಿ ಸಿಗುತ್ತೆ. ನಾವು ಮಾಡಿದ ನಮ್ಮನ್ನು ಅವರು ನಮ್ಮಲ್ಲಿ ಅವರು ದೇವರನ್ನ ಕಾಣ್ತಾ ಇರ್ತಾರೆ, ಅಂದರೆ ದೇವ್ರಿಗೆ ಮಾಡ್ತಿರೋ ಸೇವೆ ಅಂತ ಅಂದ್ಕೊಂಡು ಮಾಡ್ತಾಯಿರ್ತಾರೆ ಅವರು. ಹಾಗಾಗಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹರಸ್ಬೇಕು, ಎಲ್ಲೇ ಆಗಲಿ ಯಾರೇ ಕೊಡ್ತಾ ಇರಲಿ. ಸೊ ನಾನು ಒಂದು ಮಜ್ಜಿಗೆ ಕುಡಿದು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿಂದ ನಾನು ಶಾಪಿಗೆ ಬಂದೆ. ಮತ್ತು ಇವತ್ತು ನಮ್ಮ ಚಿಕ್ಕಮ್ಮನವರು ನೇತೃತ್ವದಲ್ಲಿ ಒಂದು ನಾಟಕ ಕೂಡ ಇತ್ತು. ಅದರದ್ದು ಸ್ಟೇಜ್ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ಅಷ್ಟೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆ ನಾಟಕದ ಹೆಸರು ಬಂದು ಕುರುಕ್ಷೇತ್ರ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಹಾಗೆ ಫಸ್ಟ್ ಟೈಮ್ ಉದಯ ರವಿ ಅನ್ನೋ ಡ್ರಾಮಾ ಸೀನು ತಲಕಾಡಿಗೆ ಬಂದಿರೋದು ಅಂತ ಹೇಳ್ತಾಯಿದ್ರು. ಸೊ ಸ್ಟೇಜ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಮನೇಲಿ ಎಲ್ಲರೂ ಕೂಡ ಹೇಳ್ತಾಯಿದ್ರು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಕಲಾವಿದರೇ ಇರೋದ್ರಿಂದ ಅವರಿಗೇನೋ ಒಂದು ಅದು ಗೊತ್ತಾಗತ್ತೆ, ಸೀನರಿ ಚೆನ್ನಾಗಿತ್ತು, ಅದಿತ್ತು ಇದಿತ್ತು ಅಂಥೇಳಿ ಮನೆಗೆಲ್ಲ ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು. ಸೊ ಅವಾಗೆಲ್ಲರೂ ಹೇಳ್ತಾಯಿದ್ರು ಸೀನ್ ತುಂಬ ಚೆನ್ನಾಗಿತ್ತು, ಅವರು ಚೆನ್ನಾಗಿ ಮಾಡಿದ್ರು, ಇವ್ರು ಚೆನ್ನಾಗಿ ಮಾಡಿದ್ರು, ದುರ್ಯೋಧನ ಅಂತೆ, ಕರ್ಣ ಅಂತೆ ಅಂತ ತುಂಬ ಜನರ ಬಗ್ಗೆ ಎಲ್ಲ ಮಾತಾಡ್ತಾ
ಮಾತಾಡ್ತಾಯಿದ್ರು. ಶಕುನಿ ಪಾತ್ರಧಾರಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಂತೆ. ಮತ್ತು ಅದ್ರ ಮಾರನೇ ಕೂಡ ಇನ್ನೂ ಒಂದು ನಾಟಕ ಇತ್ತು, ದಕ್ಷ ಯಜ್ಞ. ಅದರಲ್ಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಂತ ಎಲ್ಲ ಹೇಳಿ ಮಾತಾಡ್ಕೊಳ್ತಾಯಿದ್ರು. ನಮ್ಮನೆಯವರು ಎಲ್ಲರೂ ಆಲ್ಮೋಸ್ಟ್ 3 ದಿನಗಳ ಕಾಲ ನಿದ್ದೆಗೆಟ್ಟಿದ್ದಾರೆ ಶಿವರಾತ್ರಿ ಹಬ್ಬಕ್ಕೆ ಮತ್ತು ನಾಟಕ ನೋಡಲಿಕ್ಕೆ 2 ದಿನ. ಸೊ 3 ದಿನ ಎಲ್ಲರೂ ಫುಲ್ ನಿದ್ದೆಗೆಟ್ಟು ನಾಟಕಗಳನ್ನೆಲ್ಲ ನೋಡಿದ್ದಾರೆ. ಓಕೆ ಗೈಸ್, ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಲ್ಲಿನ ಆಚರಣೆಗಳು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.